ದರ್ಶನ್ಗೆ ಬೆನ್ನು ನೋವಿರೋದು ನಿಜಾನಾ? ಇದೀಗ ವೈರಲ್ ಆಗ್ತಾ ಇದೆ ಇದೊಂದು ದೃಶ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಿಸಿ ಈಗಾಗಲೇ ನಟ ದರ್ಶನ್ ಜೈಲು ವಾಸದಲ್ಲಿದ್ದಾರೆ. ಒಂದ್ ಕಡೆ ದರ್ಶನ್ ಜೈಲಿನಲ್ಲಿ ಇದ್ರೆ ಇತ್ತ ಡೆವಿಲ್ ಸಿನಿಮಾದ ಕೆಲಸಗಳು ನಡೆಯುತ್ತಲೇ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಿಸಿ ಆರೋಪಿಯಾಗಿದ್ದ ನಟ ದರ್ಶನ್, ಪವಿತ್ರ ಗೌಡ ಮತ್ತು ಹಲವರಿಗೆ ಹೈಕೋರ್ಟ್ ನಿಂದ ಜಾಮೀನು ಮಂಜೂರಾಗಿತ್ತು. ಜಾಮೀನು ಸಿಕ್ಕ ಬೆನ್ನಲ್ಲೇ ನಟ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿಸಿದ್ರು. ಬೇಲ್ ಸಿಕ್ಕ ಮೇಲೆ ಹೊರಗಿದ್ರು. ದರ್ಶನ್ಗೆ ಕಾನೂನು ಸಂಕಷ್ಟ ಎದುರಾಗುತ್ತಲೇ ಇತ್ತು. ಅಲ್ಲದೆ ಜಾಮೀನು ಅರ್ಜಿ ಪ್ರಶ್ನಿಸಿ ಸುಪ್ರೀಂಗೂ ಅರ್ಜಿ ಹಾಕಲಾಗಿತ್ತು. ಕೊನೆಗೆ ಸುಪ್ರೀಂ ಕೋರ್ಟ್ ಜಾಮೀನು ವಜಾ ಮಾಡಿ ದರ್ಶನ್, ಪವಿತ್ರ ಗೌಡ ಹಾಗೂ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ. ಇದೀಗ ಅತ್ತ ನಟ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾದ ಮೊದಲ ಸಾಂಗ್ ಕೂಡ ರಿಲೀಸ್ ಆಗಿತ್ತು. ಇದೀಗ ಡೆವಿಲ್ ಮೇಕಿಂಗ್ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ದರ್ಶನ್ಗೆ ಆರಂಭದಿಂದಲೂ ಬೆನ್ನು ನೋವು ಕಾಡುತ್ತಲೇ ಇತ್ತು. ಇನ್ನ ಜೈಲಿನಲ್ಲಿ ಇರಬೇಕಾದ್ರೆ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇತ್ತು. ಇಷ್ಟೊಂದು ಬೆನ್ನು ನೋವಿದ್ರು ಡೆವಿಲ್ ಶೂಟಿಂಗ್ ಹೇಗೆ ಮಾಡಿದ್ರು ಎಂಬ ಪ್ರಶ್ನೆಯೂ ಹಲವರಲ್ಲಿತ್ತು. ಇದೀಗ ಡೆವಿಲ್ ಸಾಂಗ್ ಶೂಟಿಂಗ್ ವೇಳೆ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿರೋ ವಿಡಿಯೋ ವೈರಲ್ ಆಗ್ತಾ ಇದೆ. ಆರಾಮಾಗಿ ಫಾರ್ಮ್ ಹೌಸ್ ಸಿನಿಮಾ ಶೂಟಿಂಗ್ ಅಂತ ಕಾಲ ಕಳೀತಾ ಇದ್ದ ನಟ ದರ್ಶನ್ ಇದೀಗ ಒಂಟಿಯಾಗಿ ಜೈಲು ವಾಸ ಅನುಭವಿಸುವಂತಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದ್ ಕಡೆ ಸಂಕಷ್ಟ ತಂದುಕೊಟ್ರೆ, ಇತ್ತ ಬೆನ್ನು ನೋವಂತೂ ನಟ ದರ್ಶನ್ ಅವರನ್ನ ಬಿಟ್ಟು ಹೋಗುತ್ತಲೇ ಇಲ್ಲ. ಡೆವಿಲ್ ಶೂಟಿಂಗ್ ಟೈಮ್ ನ ವಿಡಿಯೋ ಒಂದು ಇದೀಗ ವೈರಲ್ ಆಗ್ತಾ ಇದ್ದು, ಇದರಲ್ಲಿ ಡೆವಿಲ್ ಸಾಂಗ್ ಶೂಟಿಂಗ್ ವೇಳೆ ದರ್ಶನ್ಗೆ ಬೆನ್ನು ನೋವು ಕಾಣಿಸ್ಕೊಂಡಿದೆ. ಬೆನ್ನು ನೋವು ತಾಳಲಾರದೆ ನೆಲದ ಮೇಲೆ ಕೊಲೆ ಆರೋಪಿ ದರ್ಶನ್ ಮಲಗಿರೋದನ್ನ ಕಾಣಬಹುದು. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು, ಬೆನ್ನು ನೋವಿನ ನಡುವೆಯೂ ಶೂಟಿಂಗ್ ಮಾಡಿರುವ ದರ್ಶನ್ ಬಗ್ಗೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೇನೆ ದರ್ಶನ್ ಈಗಾಗಲೇ ತಮ್ಮ ಈ ಚಿತ್ರದ ಕೆಲಸವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಡಬ್ಬಿಂಗ್ ಕೂಡ ಮುಗಿಸಿದ್ದಾರೆ. ಎಲ್ಲಾ ಕೆಲಸವನ್ನ ಮುಗಿಸಿಯೇ ಕೊಟ್ಟಿದ್ದಾರೆ. ಥೈಲ್ಯಾಂಡ್ ಅಲ್ಲೂ ಈ ಒಂದು ಚಿತ್ರದ ಹಾಡಿನ ಶೂಟಿಂಗ್ ಮುಗಿಸಿದ್ದಾರೆ. ಹಾಗಾಗಿಯೇ ಡೈರೆಕ್ಟರ್ ಮಿಲನಾ ಪ್ರಕಾಶ್ ತಮ್ಮ ಈ ಚಿತ್ರದ ಎಲ್ಲಾ ಕೆಲಸ ಮುಗ್ದಿದೆ ಅಂತಲೇ ಹೇಳ್ಕೊಂಡಿದ್ದಾರೆ. ಡೆವಿಲ್ ಚಿತ್ರದ ಎಲ್ಲಾ ಕೆಲಸ ಮುಗ್ದಿದೆ. ದರ್ಶನ್ ಡಬ್ಬಿಂಗ್ ಕೂಡ ಮುಗಿಸಿದ್ದಾರೆ. ಚಿತ್ರೀಕರಣದ ನಂತರದ ಕೆಲಸ ಈಗ ನಡೀತಾ ಇದೆ. ಆದಷ್ಟು ಬೇಗ ಈ ಚಿತ್ರವನ್ನ ತೆರೆಗೆ ತರ್ತೇವೆ ಅಂತಲೇ ಡೈರೆಕ್ಟರ್ ಮಿಲನಾ ಪ್ರಕಾಶ್ ಹೇಳ್ಕೊಂಡಿದ್ದಾರೆ.